Live episode 3, Digital Strike against KPTCL and C. Digital Strike against KPTCL and CESC. ಬೇಡಿಕೆಗಳನ್ನು ಜ್ಞಾಪಕ ಮಾಡಿಬಿಡ್ತೇನೆ. ಮಧುವನಹಳ್ಳಿಯ ಲಕ್ಷ್ಮೀಪುರಂನಲ್ಲಿರುವಂತಹ ನಮ್ಮ ರೈತರ ಸಾಕಷ್ಟು ಜಮೀನುಗಳನ್ನು ತಮ್ಮದಾಗಿಸ್ಕೊಂಡು ಸರಿಯಾದಂತಹ ಪರಿಹಾರವನ್ನು ಕೊಟ್ಟಿರೋದಿಲ್ಲ. ಒಬ್ಬೊಬ್ರಿಗೊಂದು ರೀತಿಯಾದಂತಹ ಪರಿಹಾರವನ್ನು ಕೊಟ್ಟಿರ್ತಾರೆ, ಕೆಲವರಿಗೆ ಪೂರ್ಣ ಪ್ರಮಾಣದಲ್ಲಿ ಕೂಡ ಕೊಟ್ಟಿರೋದಿಲ್ಲ. ಅದನ್ನು ಸರಿಪಡಿಸುವ ಬಗ್ಗೆ ಯಾರ್ದೆಲ್ಲ ಜಮೀನುಗಳನ್ನು ತಮ್ಮದಾಗಿಸ್ಕೊಂಡಿದ್ದೀರೋ ಅವರ ಕುಟುಂಬಗಳಲ್ಲಿ ಯಾರಾದರೂ ಒಬ್ಬೊಬ್ಬರಿಗೆ ಕೆಲಸವನ್ನು ಕೊಡುವ ಬಗ್ಗೆ, ಅದೇ ರೀತಿ ಯಾರ್ದೆಲ್ಲ ಜಮೀನುಗಳನ್ನು ತಮ್ಮದಾಗಿಸ್ಕೊಂಡಿದ್ದೀರೋ ಅವರ ಮನೆಗಳಿಗೆ ಉಚಿತ ಅನ್ಲಿಮಿಟೆಡ್ ಕರೆಂಟನ್ನು ಕೊಡುವ ಬಗ್ಗೆ ಬಹಳ ವರ್ಷಗಳಿಂದಲೂ ಕೂಡ ಬೇಡಿಕೆಗಳನ್ನು ನಮ್ಮ ಹಿರಿಯರೆಲ್ಲ ಇಡ್ತಾನೆ ಬಂದಿದ್ದಾರೆ. ಅವ್ರಿಗೂ ಕೂಡ ಸುತ್ತಿ ಚಪ್ಪಲಿ ಸವಿತೆ ಹೊರತು ಏನೂ ಮಾಡಲಿಕ್ಕಾಗಲ್ಲ. ಕಾಲು ನೋವು ಬರೆಸ್ಕೊಂಡ್ರು ಅಷ್ಟೇ ಹೊರತು ಕೆಲಸ ಮಾತ್ರ ಆಗಲಿಲ್ಲ. ಕಾರಣ ಯಾಕಪ್ಪ ಅಂತಂದರೆ, ಆ ಸಮಯದಲ್ಲಿ ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದಂತಹ ಅಧಿಕಾರಿಗಳು. ನಾನು ಈ ಸಮಯದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ನೋಡಿ, ಈಗ ಪ್ರಸ್ತುತ ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದರೆ ಪ್ರಮುಖವಾಗಿ ಬರೀ ಅಧಿಕಾರಿಗಳು ಮಾತ್ರ ಅಲ್ಲ, ರಾಜಕಾರಣಿಗಳ ಅವಶ್ಯಕತೆ ಕೂಡ ಇರ್ತದೆ. ಇಬ್ಬರು ಸೇರಿದ್ರೆ ಮಾತ್ರ ಯಾವುದೇ ಒಂದು ಕೆಲಸ ಅಚ್ಚುಕಟ್ಟಾಗಿ ನಡೆಯೋದು. ಸೊ ಅದರಿಂದ ನಾನು ನಮ್ಮ ಜಿಲ್ಲೆಯ ಗೌರವಾನ್ವಿತ ಎಲ್ಲ ರಾಜಕಾರಣಿಗಳನ್ನು ಕೂಡ ಕೇಳ್ಕೊತೀನಿ. ಯಾಕಂದರೆ ಯಾರು ಸಪೋರ್ಟಿಂಗ್ ಬರ್ತಾರೋ ಗೊತ್ತಿಲ್ಲ, ಐ ಡೋಂಟ್ ನೋ ಅಲ್ವಾ. ಸೊ ಸಪೋರ್ಟ್ ಮಾಡಿ. ಅದೇ ರೀತಿ ನಾನು ಆಲ್ರೆಡಿ ಸಿಕ್ಕಿದಾಗೆಲ್ಲ ಹೇಳ್ತಾನೆ ಇರ್ತೀನಿ ನಮ್ಮ ಗೌರವಾನ್ವಿತ ರೈತ ಮುಖಂಡರುಗಳಿಗೆ, ಸಪೋರ್ಟ್ ಮಾಡಿ ಹೇಗಾದರೂ ಮಾಡಿ ಇದರಲ್ಲಿ ನಾನು ಗೆಲ್ಲಬೇಕು ಅಂತ ಹೇಳ್ತಾನೆ ಇರ್ತೀನಿ. ಲೈವ್ ಮೂಲಕ ಎಲ್ಲ ನಮ್ಮ ರೈತ ಸಂಘದ ಹಿರಿಯರು ಎಲ್ಲರನ್ನೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಅದೇ ರೀತಿ ಇನ್ನಿತರ ಸಂಘಟನೆಗಳು ಕೂಡ ಒಂದು ರೀತಿ ಸಪೋರ್ಟ್ ಮಾಡ್ತು ಅಂತಂದರೆ ಬಹಳ ಬೇಗ ನಾನು ಈ ಸಮಸ್ಯೆಯಿಂದ ಹೊರಬಂದು ನಾನು ನನ್ನ ಟೀಚಿಂಗ್ ಕೆಲಸವನ್ನು ಮಾಡ್ಬೋದು. ಇಲ್ಲಾಂದರೆ ಪಾಠ ಮಾಡೋದು ಬಿಟ್ಬಿಟ್ಟು ನಾನು ಇದನ್ನೇ ಮಾಡ್ತಾ ಕೂತ್ಕೋಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಈ ಕೆಲಸ ಆಗಲಿಕ್ಕೆ ಸಪೋರ್ಟ್ ಮಾಡಿ. ಯಾಕಂದರೆ ಇಲ್ಲಿ ಈ ಒಂದು ಕೆಲಸ ಆಗಬೇಕು ಅಂತಂದರೆ ಅಧಿಕಾರಿಗಳು ಮನಸ್ಸು ಮಾಡ್ತು ಅಂತಂದರೆ ಖಂಡಿತ ಹಾಗೇ ಆಗ್ತದೆ. ಅಧಿಕಾರಿಗಳು ಮನಸ್ಸು ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಈಗ ನಾನು ಏನೇನು ಕೆಲಸ ಆಗಬೇಕು ಅಂತ ಒಂದಷ್ಟು ಮಾತಾಡ್ತೀನಿ. ಫಸ್ಟ್ ಏನಾಗಬೇಕು, ಇಲ್ಲಿಂದನೇ ತಗೊಳ್ಳೋಣ. ಯಾಕಂದರೆ ಫಸ್ಟು ಬರೋದು AC ಆಫೀಸ್ ಇಲ್ಲೇ ಬರೋದು ಕೊಳ್ಳೇಗಾಲದ AC ಆಫೀಸ್ನಲ್ಲಿ ಯಾರು ಕೇಸ್ ವರ್ಕರ್ ಇದ್ದೀರೋ, ನೀವು ಮಾಡಬೇಕಾಗಿರೋಂಥ ಕೆಲಸ ಏನಪ್ಪ ಅಂತಂದರೆ, ನೀವು ಮಾಹಿತಿಯನ್ನು ಕಲೆ ಹಾಕಬೇಕು. ನೀವೇನೆ ಏನು KPTCL ಇಲ್ಲಿ ಲಭ್ಯ ಇದ್ದರೆ ಅದನ್ನು ಹೊರ ತೆಗೆದು, ಅಂದರೆ ಯಾವ ರೈತರ ಎಷ್ಟೆಷ್ಟು ಜಮೀನು KPTCLಗೆ ಹೋಗಿದೆ, ಯಾವ ವರ್ಷ, ಯಾವಾಗ ಅದು ರಿಜಿಸ್ಟ್ರೇಷನ್ ಆಗಿದೆ, ರಿಜಿಸ್ಟ್ರೇಷನ್ ಆಗೋಕ್ಕೂ ಮೊದಲೇ ಎಲ್ಲ ರೈತರಿಗೂ ಕೂಡ ಹಣ ತಲುಪಿದೆಯೋ ತಲುಪಿಲ್ವೋ, ಅದಾದಮೇಲೆ ಯಾವ್ಯಾವ ರೈತರಿಗೆ ತಲುಪಿದೆ, ಯಾವ್ಯಾವ ರೈತರಿಗೆ ತಲುಪಿಲ್ಲ, ಯಾಕೆ, ಏನು, ಈ ರೀತಿಯಾದಂತಹ ಏನೆಲ್ಲ ವಿಷಯಗಳು
ಈ ವಿಚಾರಗಳು ಏನೆಲ್ಲ ಮಾಹಿತಿಗಳು ಇನ್ಫಾರ್ಮೇಷನ್ಸು ಲಭ್ಯ ಇರ್ತದಲ್ಲ, ಸೊ ಅವುಗಳನ್ನೆಲ್ಲ ದಯಮಾಡಿ ನೀವು ಕಲೆ ಹಾಕಿ ನೀವೇನು ಮಾಡಬೇಕು, ಎ ಸಿ ಅವರಿಗೆ ತಲುಪಿಸ್ಬೇಕು. ಎ ಸಿ ಅವ್ರು ಏನು ಮಾಡಬೇಕು, ಅವರು ನೋಡಬೇಕು, ಅವ್ರ ಕೆಲ ಪ್ರಾಬ್ಲಮ್ಸ್ ಮಾತಾಡಬೇಕು. ಅವರು ಕೆ ಪಿ ಟಿ ಸಿ ಎಲ್ನವ್ರ ಜೊತೆಲಿ ಮಾತಾಡಬೇಕು. ಅದಕ್ಕೂ ಮೊದಲೇ ಸಿ ಎಸ್ ಸಿ ಅವ್ರ ಜೊತೆಲೂ, ಎಸ್ ಸಿ ಅವ್ರ ಜೊತೆಲೂ ಮಾತಾಡಬೇಕು. ಏನು ಅಂತಂದರೆ ನೋಡಿ, ಈ ಥರ ಇದೆ ಸಮಸ್ಯೆ. ಸೊ ನೀವು ಯಾವ ಎಲ್ಲ ರೈತರ ಜಮೀನುಗಳನ್ನು ಕೆ ಪಿ ಟಿ ಸಿ ಎಲ್ಗೆ ಕೊಟ್ಟಿದ್ದಾರೋ ಆ ರೈತರಿಗೆಲ್ಲ, ರೈತರ ಮನೆಗಳಲ್ಲಿ ಎಲೆಕ್ಟ್ರಿಸಿಟಿ ಏನಾದ್ರೂ ಕೂಡ ಕರೆಂಟ್ ಬಿಲ್ಲು ಕಟ್ಟಿಲ್ಲ ಅಂತಂದರೆ ಅದನ್ನು ಡಿಸ್ ಮಾಡಲಿಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು ಅವ್ರಿಗೊಂದು ಫೋನ್ ಕಾಲ್ ಮಾಡಬೇಕು ನೀವು. ಅದಾದ ನಂತರ ಕೆ ಪಿ ಟಿ ಸಿ ಎಲ್ನವ್ರ ಜೊತೆನಲ್ಲಿ ನೀವು ಮಾತಾಡಬೇಕು. ನಿಮ್ಮ ಕೈಲಿ ಮಾತಾಡೋಕ್ಕಾಗಲಿಲ್ವೋ ತೊಂದರೆ ಇಲ್ಲ, ನೀವೇನು ಮಾಡಬೇಕು, ಯು ಜಸ್ಟ್ ಫಾರ್ವರ್ಡ್ ಟು ಡಿ ಸಿ ಅವ್ರಿಗೆ ಫಾರ್ವರ್ಡ್ ಮಾಡಿ, ಅವ್ರು ಮಾತಾಡಲಿ. ಅರ್ಥ ಆಯ್ತಾ ಅಲ್ಲ? ಸೊ ಅವ್ರು ಮಾತಾಡ್ತಾರೆ. ಅವರಾಗಲಿಲ್ಲ ಅಂದರೆ ನೋಡೋಣ, ಮುಂದೆ ನೋಡೋಣ ನಾವು ಏನಾಗುತ್ತೆ ಅಂತ, ಮುಂದೆ ನೋಡಿದ್ರಾಯ್ತು. ಸೊ ಈ ಥರ ಇದಾಗಿ ಒಟ್ಟಿನಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಲೇಬೇಕು. ಯಾಕಂದರೆ ಎಷ್ಟು ವರ್ಷ ಆದರೆ ಏನು ಸರ್, ಈಗ ಫಾರ್ ಎಕ್ಸಾಂಪಲ್ಲು ನಾನೇ ನಿಮ್ಮ ಹತ್ರನೇ, ನಿಮ್ಮ ಯಾರೋ ಅಧಿಕಾರಿ ಹತ್ರ ನಾನು ಜಮೀನನ್ನು ತೊಗೊಂಡಿರ್ತೀನಿ. ನಾನು ಎಷ್ಟು ವರ್ಷ ಆದರೂ ನಿಮ್ಗೆ ದುಡ್ಡು ಕೊಡಲೇಬೇಕು ತಾನೆ. ಬಿಡ್ತೀರಾ ನೀವು ನನ್ನನ್ನು? ಬಿಡಲ್ಲ, ನೀವು ಕೂಡ ಬಿಡೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೋಸ್ಕರ ಆಗಲಿ ಬಿಡಿ. ಯಾಕಂದರೆ ನೋಡಿ, ಎಷ್ಟೋ ಸಲ ಕೆಲವು ಸಮಯದಲ್ಲಿ ನಾವು ಕೋರ್ಟ್ಗೆ ಕೇಸ್ ಹಾಕಿದ್ರೂ ಕೂಡ ನ್ಯಾಯ ಸಿಗಬೇಕು ಅಂತಂದರೆ 10 ವರ್ಷಗಳೇ ತಗೊಳುತ್ತೆ. ಇದು ಹಂಗೆ ಅನ್ಕೋತೀವಿ ನಾವು ಅಷ್ಟೇ. ಪರವಾಗಿಲ್ಲಪ್ಪ, ಇಷ್ಟು ವರ್ಷ ಆಗಿದೆ, ಪರವಾಗಿಲ್ಲ, ಈಗಲಾದರೂ ಆಗಲಿ, ಅಟ್ಲೀಸ್ಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಿ ಫ್ಯೂಚರ್ ಜನರೇಷನ್ ಅಂತಂದ್ಬಿಟ್ಟು ಸೊ ಒಂದು ಇದು ಮಾಡ್ಬೋದು. ಅದರಿಂದ ನೀವು ಇಷ್ಟು ಮಾಡಲೇಬೇಕು. ಇಫ್ ಯು ವಾಂಟ್ ನೋಡಿ, ಏನಾದ್ರು ಮಾತಾಡಬೇಕು ಅಂದರೆ ದಯಮಾಡಿ ನನಗೆ ಕಾಲ್ ಮಾಡಿ, ಕರೆ ಮಾಡಿರಿ ನೀವೇನು. ಯಾಕಂದರೆ ನಾನು ಕರೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನೀವು ಒಂದು ಕಂಪ್ಲೇಂಟ್ ರೆಡಿ ಮಾಡ್ಕೊಂಡಿರ್ತೀರ. ಏನಪ್ಪ ಅಂದರೆ ನಮ್ಮ ಕೆಲಸ ಕಾರ್ಯಗಳಿಗೆ ಇವರು ತೊಂದರೆ ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡೋದು ನಾನೇನು ಮಾಡಲಿ? ಅದನ್ನು ನೀವು ಮಾಡ್ಬೋದು, ನೀವು ಮಾಡೋದು ತಪ್ಪಾಗೋದಿಲ್ಲ. ನಾನು ಲೈವಲ್ಲಿ ಕೂತಿರುವಾಗ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿರಿ, 9845930655. ನಾನು ನಿಮ್ಮ ಜೊತೆಯಲ್ಲಿ ಮುಕ್ತವಾಗಿ ಮಾತನಾಡ್ತೀನಿ. ಇಲ್ಲ ಅಂತಂದರೆ ನಾನು ಹೇಳಿದ್ನಲ್ಲ, ಸೊ ಇಫ್ ಯು ವಾಂಟ್ ಟು ಟಾಕ್, ನನ್ನ ಜೊತೆಯಲ್ಲಿ ಮಾತಾಡಬೇಕು ಅಂತಂದರೆ, ಅಥವಾ ನಮ್ಮ ರೈತರ ಜೊತೆ ಮಾತಾಡಬೇಕು ಅಂತಂದರೆ, ನೀವು ನಾನು ಒಂದು ಅಡ್ರೆಸ್ ಹೇಳಿದ್ನಲ್ಲ, ನಮ್ಮ ಮಧುನಹಳ್ಳಿನಲ್ಲಿರುವಂತಹ ಒಂದು ಟೆಂಪಲ್, ಅದರ ಆವರಣ, ಸತ್ಯನಾರಾಯಣ ಸ್ವಾಮೀಜಿಯವರ ಒಂದು ಮಠ, ಆ ಮಠದ ಆವರಣದಲ್ಲಿ ಬೇಕಾದರೆ ಬಂದು ಮಾಡ್ಬೋದು. ಅದು ಮೇಯ್ನ್ ರೋಡಲ್ಲೇ ಇದೆ. ಸೊ ಅಷ್ಟೇ, ನೋ ಅದರ್ ವೇ. ಸೊ ನಾನು ಹೇಳ್ಬಿಟ್ಟಿದ್ದೀನಿ ಈಗಲೇ. ಯಾಕಂದರೆ ಆಲ್ರೆಡಿ ನಾನು ಒಂದಷ್ಟು ಸುತ್ತಿದ್ದೀನಿ, ನಮ್ಮ ಹಿರಿಯರೆಲ್ಲ ಸುತ್ತಿ ಅವರು ಕಾಲು ನೋವು ಮಾಡ್ಕೊಂಬಿಟ್ಟಿದ್ದಾರೆ. ಅದರಿಂದ ಈಗ ನಾನು ಬಂದು ಸುತ್ತೋ ಅವಶ್ಯಕತೆ ಇಲ್ಲ. ನಾನು ಜಸ್ಟ್ ಬರೀ ನನ್ನ ಒಂದು ನಾಲೆಡ್ಜನ್ನು ಯೂಸ್ ಮಾಡಿಕೊಂಡು, ಸೊ ಒಂದೇ ಕಡೆ ಕೂತ್ಕೊಂಡು ಇದ್ರ ಮೂಲಕ ನಾನು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಮೈ ನಾಲೆಡ್ಜ್, ನನ್ನ ಒಂದು ಇದು. ಅದನ್ನು ನಾನೇನೂ ಮಾಡೋಕ್ಕಾಗಲ್ಲ. ನೀವು ಅಲ್ಲೇ ಒಂದೇ ಕಡೆ ಕೂತ್ಕೊಂಡು ಬೇಕಾದ್ರೆ ಸಾಲ್ವ್ ಮಾಡಿ. ಸೊ ಅದು ತಪ್ಪೇನಾಗೋದಿಲ್ಲ. ಓಕೆ, ಆದಷ್ಟು ಬೇಗ ಮಾಡಿ. ಯಾಕಂತಂದರೆ ನಾನು ಹೇಳಿದ್ನಲ್ಲ, ಇನ್ನು ಹೋಗ್ತಾ ನಾನು ಹೇಳಿದ್ದೀನಿ, ಸ್ಕಿಲ್ ಆಫ್ ಇಲ್ಲುಸ್ಟ್ರೇಟಿಂಗ್ ವಿತ್ ಎಕ್ಸಾಂಪಲ್ಸ್ ಅನ್ನುವಂತಹ ಒಂದು ಸ್ಕಿಲ್ಲನ್ನು ಯೂಟಿಲೈಸ್ ಮಾಡಿಕೊಂಡು, ಬೇರೆ ಎಕ್ಸಾಂಪಲ್ಸ್ಗಳನ್ನು ತಗೊಂಡು, ನಾನು ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ನಾನು ಒಂದಷ್ಟು ಎವಿಡೆನ್ಸಸ್ ಅದೆಲ್ಲ ಕಲೆಕ್ಟ್ ಮಾಡಿ, ಏನೇನೋ ಕಲೆಕ್ಟ್ ಮಾಡಿ, ನಾನು ಅವುಗಳನ್ನು ಉದಾಹರಣೆಯಾಗಿ ತಗೊಂಡು, ನಾನು ಈ ಒಂದು ಸಮಸ್ಯೆ ಆಗಿರೋದು ಯಾವುದರಿಂದಪ್ಪ ಅಂತಂದರೆ, ಆ ಸಮಯದಲ್ಲಿರುವಂತಹ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದ ಅಂದ ಕೂಡಿದಂತಹ ಒಂದು ಕೆಲಸ ಅಂತ ನಾನು ಪ್ರೂವ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ಈಗ ಒಂದಷ್ಟು ಉದಾಹರಣೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು. ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ನಾನು ನೋಡಿ, ಅಧಿಕಾರಿಗಳು ಎಷ್ಟು ಕೆಲವರು, ನಾನು ಎಲ್ಲವ್ರನ್ನೂ ಹೇಳ್ತಾ ಇಲ್ಲ, ಯಾರೆಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಅವರಿಗೆ ನಮ್ಮ ಒಂದು ಹೃದಯಪೂರ್ವಕ ಗೌರವ ಅಂತೂ ಇದ್ದೇ ಇರ್ತದೆ. ನಾವು ಈ ಜಾಗದಲ್ಲೇ ಅಂಥವ್ರನ್ನ ಇಟ್ಕೊಂಡಿರ್ತೀವಿ. ಹೇಗೆ ನಮ್ಮ ಪುನೀತ್ ರಾಜ್ಕುಮಾರ್ನ ನೋಡಿ, ಅವನ್ನೆಲ್ಲ ನೋಡಿ ನಾವು ಬುದ್ಧಿ ಕಲಿಬೇಕು. ಪ್ರತಿ ಹಳ್ಳಿನಲ್ಲಿ ನೋಡಿ ಅವ್ರ ಫೋಟೋ ಇಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ, ಕೊಳ್ಳೇಗಾಲದಲ್ಲಿ ನೋಡ್ರಿ ಅವರ ಜನ್ಮ ದಿನಾಚರಣೆ. ಯಾಕೆ ಅಂತಂದರೆ ಅವ್ರು ಮಾಡಿದಂಥ ಒಂದಷ್ಟು ಸರ್ವೀಸ್. ನೋಡ, ಅವ್ರೇನು ಗೌರ್ಮೆಂಟ್ ಜಾಬಲ್ಲಿ ಇದ್ದವರಲ್ಲ, ಹೊರಗಡೆ ಇದ್ಕೊಂಡೆ ಸರ್ವೀಸ್ ಮಾಡಿದ್ದಾರೆ ಅಂತಂದರೆ, ನೀವು ಯು ಆರ್ ಇನ್ ದಿ ಗೌರ್ಮೆಂಟ್ ಜಾಬ್, ಟೇಕಿಂಗ್ ಸೋ ಮಚ್ ಆಫ್ ಮನಿ ಆ್ಯಸ್ ಸ್ಯಾಲ್ರಿ. ಸಾಕಷ್ಟು ತಗೋತಿದ್ದೀರಾ, ಎ ಸಿ ರೂಮಲ್ಲಿ ಬದುಕ್ತಾ ಇದ್ದೀರಾ.
ಅಂತಂದಮೇಲೆ ಒಂದಷ್ಟು ಒಳ್ಳೆ ರೀತಿಯಲ್ಲಿ ಪಬ್ಲಿಕ್ ಸರ್ವಿಸ್ ಮಾಡಬೇಕು, ಸ್ಪಂದಿಸಬೇಕಲ್ವೇ? ಓಕೆ, ಈಗ ಏನಿಲ್ಲ, ಒಂದು ಟಾಸ್ಕ್ ಫಾರ್ ಒಂದು ಎ ಸಿ ಅವ್ರಿಗಾಗಿರ್ಬೋದು ಅಥವಾ ಡಿ ಸಿ ಅವ್ರಿಗಾಗಿರ್ಬೋದು, ಒಂದು ಟಾಸ್ಕ್ ಏನಪ್ಪ ಅಂದರೆ, ನೀವು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾನೆ ಇರ್ತೀರ. ಈಗ ಕೊಳ್ಳೇಗಾಲಕ್ಕೆ ಬರ್ತೀರಾ, ಕೊಳ್ಳೇಗಾಲದಿಂದ ನಮ್ಮೂರ ಕಡೆನೇ ಮಧುನಹಳ್ಳಿ ಕಡೆಗೆ ಹೋಗಬೇಕು. ನೀವು ಮಧುನಹಳ್ಳಿಗೆ ಹೋಗ್ತಾ ಇರುವಾಗ ಸಿದ್ದಯ್ಯನಪುರ ಬರುತ್ತೆ, ಅಲ್ಲಿ ಬೊಮ್ಮೇಶ್ವರನ ಗುಡಿ ಅಂತ ಇದೆ. ಅಲ್ಲಿಂದ ಆಚೆಗೆ ಇರುವಂಥ ಕೆರೆ ಇದೆಯಲ್ಲ, ಅದನ್ನು ಈರಿಕೆರೆ ಅಂತ ನಾವು ಕರಿತಾ ಇದ್ದದ್ದು. ಸಣ್ಣ ವಯಸ್ಸಿಂದ ನಾವು ಭಾಳ ಅಡ್ಡಾಡಿದ್ದೀವಿ. ಅದು ಹೇಗಿತ್ತು ಗೊತ್ತಾ, ಆವಾಗ ನಾವು ತುಂಬ ಸಣ್ಣವರಾಗಿದ್ದಾಗ, ಅಲ್ಲಿ ಪ್ರತಿ ಬೇಸಿಗೆನಲ್ಲಿ ನಮ್ಮ ಒಂದಷ್ಟು ಸಣ್ಣ ರೈತರು, ಬಡ ರೈತರು ಅಲ್ಲಿ ಕೆಲವು ಹಣ್ಣುಗಳನ್ನು, ಅದು ಕೂಡ ಯಾವುದು ಮಿಣ್ಕಣ್ಣು ಅಂತ ಹೇಳ್ತೀವಲ್ಲ ನಾವು, ಅದನ್ನು ಬೆಳೀತಾಯಿದ್ರು. ಬೆಳೆದು ಆ ರೋಡಲ್ಲಿ ತುಂಬ ಕಡಿಮೆ ಬೆಲೆನಲ್ಲಿ ಮಾರ್ತಾಯಿದ್ರು. ನಾವು ಈ ಟೈಮಲ್ಲಿ ಸಾಕಷ್ಟು ತಿಂದು ರುಚಿ ನೋಡ್ತೇವೆ. ಎಷ್ಟು ಚೆನ್ನಾಗಿ ಬೆಳೀತಾಯಿದ್ರು ಅಂತಂದರೆ ಆ ಬೇಸಿಗೆನಲ್ಲಿ ಅಷ್ಟು ಚೆನ್ನಾಗಿತ್ತು ಆ ಜಾಗ. ಈಗ ಒಂದ್ಸಲ ತಿರುಗಿ ನೋಡ್ರಿ ಹೇಗಿದೆ ಅಂತಂದ್ಬಿಟ್ಟು. ಇದು ಯಾರ ಒಂದು ನಿರ್ಲಕ್ಷ್ಯದಿಂದ. ಈಗ ಅಲ್ಲಿ ಅಧಿಕಾರಿಗಳು ತಿರುಗಾಡ್ತಾನೆ ಇರ್ತಾರೆ ತಾನೆ, ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ಬರಲೇ ಇಲ್ವ ಅದು? ಹಾಗಾದರೆ ಯಾಕೆ ಅದನ್ನೆಲ್ಲ ಸರಿಪಡಿಸ್ಲಿಲ್ಲ? ಅದ್ಯಾಕೆ ಅಲ್ಲೆಲ್ಲ ಯಾಕೆ ಕ್ಲೀನ್ಲಿನೆಸ್ ಇಲ್ಲ ಅಲ್ಲಿ? ಓಕೆ, ಹಾಗೆ ಮುಂದಕ್ಕೆ ಹೋಗೋಣ. ಆಮೇಲೆ ಮುಂದಕ್ಕೆ ಹೋಗುವಾಗ ದಾರಿನಲ್ಲಿ ಅದರಿಂದ ಹಿಂದೆಯೇ ಸಿದ್ದೇನ್ಪುರದ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು ಇತ್ತೀಚೆಗೆ, ಸ್ಪಾಟ್ ಔಟ್. ಯಾತ್ರಿಂದ ಅಂತಪ್ಪ ಅಂತಂದರೆ, ಅಲ್ಲೊಂದು ಅರಳಿ ಮರ ಬರುತ್ತೆ, ಅರಳಿ ಮರದಿಂದ ಮುಂದೆ ಹೋಯ್ತು ಅಂತಂದರೆ ಅಲ್ಲಿ ಒಂದು ಹಂಪ್ಸಿದೆ. ಅದ್ರ ಹಿಂದೆ ಏನಿದೆ ಅಂತಂದರೆ ಒಂದು ಹಳ್ಳ ಇದಾಗಿತ್ತು, ಗುಂಡಿಯಾಗಿತ್ತು. ಈ ಥರ ಸಾಕಷ್ಟು ಗುಂಡಿಗಳಾಗ್ತಾ ಇರ್ತವೆ ಅಲ್ಲೇ, ಉದ್ದಕ್ಕೂ ರೋಡ್ ಉದ್ದಕ್ಕೂ ಆಗ್ತಾನೇ ಇರ್ತವೆ ಯಾವಾಗಲೂ ಕೂಡ. ಮೊದಲು ಏನಪ್ಪ ಅಂದರೆ, ನಾವು ಸಣ್ಣವರಾಗಿದ್ದಾಗ ರೆಗ್ಯುಲರಾಗಿ ಪ್ಯಾಚ್ ಹಾಕುವಂಥ ಒಂದು ವ್ಯವಸ್ಥೆ ಇರ್ತಾ ಇತ್ತು. ಇವಾಗಿದೆಯಾ? ಯೋಚನೆ ಮಾಡಿ ನೀವು, ಅಲ್ವಾ? ರೆಗ್ಯುಲರಾಗಿ ಜರ್ನಿ ಮಾಡೋರು ಓಕೆ, ಈ ಕಡೆಯಿಂದ ನಮ್ಮ ರೂಟಲ್ಲಿ ಜರ್ನಿ ಮಾಡೋರ್ಗೂ ಓಕೆ. ಬಟ್ ಅಪರೂಪವಾಗಿ ಬರ್ತಾರಲ್ಲ ಅವರು, ಅವ್ರಿಗೇನು ರೋಡ್ ಚೆನ್ನಾಗಿರುತ್ತಾ ಅಂತ ಸ್ಪೀಡಾಗಿ ಬರ್ತಾರೆ, ಆಕ್ಸಿಡೆಂಟ್ಗಳು ಹಾಗೆ ಆಗ್ತದೆ. ಇದು ಯಾರ ಒಂದು ಬೇಜವಾಬ್ದಾರಿತನ? ಯಾರು ಇದ್ರ ಬಗ್ಗೆ ನಿಗಾ ವಹಿಸಬೇಕು? ಓಕೆ, ಹಾಗೆ ಮುಂದೆ ಬನ್ನಿ. ಮುಂದೆ ಬಂದಾಗ ನಿಮಗೆ ನಮ್ಮೂರು ಸಿಗ್ತದೆ. ನಮ್ಮೂರು ಸಿಕ್ಕಿದಾಗ ಅಲ್ಲಿ ಮಹದೇಶ್ವರರ ದೇವಸ್ಥಾನ ಇದೆ, ಅದು ಬಸ್ ಸ್ಟ್ಯಾಂಡು. ಅದರಿಂದ ಹಿಂಭಾಗ ಅಡ್ಡಾಳ ಬೀದಿಗೆ ಹೋಗುವಂಥ ಒಂದು ದಾರಿ ಇದೆ. ಅಲ್ಲಿ ದಾರಿನಲ್ಲಿ ಅಲ್ಲಿ ಒಂದು ಅಡ್ಡ ಹಳ್ಳ ಹೋಗ್ತದೆ. ಅಲ್ಲಿ ಒಂದಷ್ಟು ಇದಕ್ಕೆ ದಿಂಡುಗಳೆಲ್ಲ ಆಗದೆ ತೆಗೆದುಬಿಟ್ಟಿದ್ದಾರೆ. ಯಾರೋ ಇವರು ಕೆಲಸ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಯಾರೋ ತೆಗೆದುಬಿಟ್ಟಿದ್ದಾರೆ. ಭಾಳ ವರ್ಷಗಳಾಯಿತು, ಮೋರ್ ದೆನ್ ಐ ಥಿಂಕ್ 10-15 ಇಯರ್ಸ್ ಆಗಿರ್ಬೋದು ಅದನ್ನೆಲ್ಲ ತೆಗೆದು. ನಾವು ಆಗ್ಲಿಂದನೂ ಹೇಳ್ತಾನೆ ಇದ್ದೀವಿ ಏನಾದ್ರು ಮಾಡಿಸ್ಕೊಡಿ ಅಂತ. ಪಂಚಾಯಿತಿ ಅವರು ಇದು ನಮಗೆ ಸಂಬಂಧಪಟ್ಟದ್ದೆಲ್ಲ ಅಂತ ಹೇಳ್ತಾರೆ. ಈ ಕಡೆ ಕಬನಿಯವರು ಅವ್ರು ಏನೇನೋ ಮಾತಾಡ್ತಾರೆ. ಇದುವರೆಗೂ ಅದನ್ನು ರೆಡಿ ಮಾಡ್ಸೋಕ್ಕಾಗಿಲ್ಲ. ಬಟ್ ಆ ರೋಡಲ್ಲಿ ಸಾಕಷ್ಟು ಅಧಿಕಾರಿಗಳು ಓಡಾಡ್ತಾರೆ, ರಾಜಕಾರಣಿಗಳು ಓಡಾಡ್ತಾರೆ, ಎಲ್ಲರೂ ಓಡಾಡ್ತಾರೆ. ಆದರೆ ಯಾರೇ ಓಡಾಡಿದ್ರೂ ಕೂಡ ಅದನ್ನು ಕೆಲಸ ಯಾರು ಮಾಡಿಸ್ಬೇಕು? ಅಧಿಕಾರಿಗಳು ಮಾಡಿಸ್ಬೇಕು. ಅಧಿಕಾರಿಗಳು ಬಂದು ಅಲ್ಲಿ ವೆರಿಫೈ ಮಾಡಿ ಅದನ್ನೊಂದು ನೋಡಿ ಅದನ್ನೆಲ್ಲ ಏನಾಗಿದೆ ಏನು ಅಂತಂದ್ಬಿಟ್ಟು ಅವುಗಳನ್ನೆಲ್ಲ ಮಾಡಬೇಕು. ಅದೆಲ್ಲ ನಾವು ಹೇಳಿ ಸಾಕಾಯಿತು. ಓಕೆ, ಅದರಿಂದ ಹಂಗೆ ಮುಂದೆ ಬರೋಣ. ಮಹದೇಶ್ವರನ ದೇವಸ್ಥಾನ ಒಂದು ಕತೆ ಇದೆ ಅಲ್ಲಿ. ಮೊದಲು ಮಹದೇಶ್ವರನ ದೇವಸ್ಥಾನ ಇರಲಿಲ್ವಂತೆ. ನಮ್ಮ ಹಿರಿಯರು ಸಾಕಷ್ಟು ಅವರು ಹೇಳುವಂಥ ಪ್ರಕಾರ, ಮತ್ತು ಕಥೆಯಲ್ಲಿ ಬರುವಂತಹ ಒಂದು ಏನು ಅಂತಂದರೆ, ಆ ಜಾಗದಲ್ಲಿ ಒಂದು ಮರ ಇತ್ತಂತೆ. ಮರದ ಕೆಳಗಡೆ ಒಂದು ಕಲ್ಲು ಇತ್ತಂತೆ, ಕೂತ್ಕೊಳ್ಳಿಕ್ಕಿರುವಂಥ ಒಂದು ಕಲ್ಲು ಬಂಡೆ ಥರ ಇತ್ತಂತೆ. ಮಹದೇಶ್ವರರು ಸುತ್ತೂರಿಂದ ಈ ಕಡೆ ಬಂದು ಕೊಳ್ಳೇಗಾಲದ ಮರಳಿಗುಡ್ಡಕ್ಕೆ ಬಂದು ಅಲ್ಲಿಂದ ಮಾಹೇಶ್ವರನ ಬೆಟ್ಟ ಕಡೆಗೆ ಬೆಟ್ಟದ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಮಧುವನಹಳ್ಳಿಯ ಆ ಜಾಗದಲ್ಲಿ ಆ ಮರದ ಕೆಳಗೆ ಇರುವಂಥ ಕಲ್ಲಿನ ಮೇಲೆ ಕೂತೋಗಿದ್ದಾರೆ ಅಂತಂದ್ಬಿಟ್ಟು ಒಂದು ಇತಿಹಾಸ. ಅರ್ಥ ಆಯ್ತಲ್ಲ? ಆಮೇಲೆ ಅದು ಅಲ್ಲಿ ಒಂದು ಮಂಟಪ ಆಯಿತು, ಆಮೇಲೆ ಅಲ್ಲೊಂದು ಚಿಕ್ಕ ಟೆಂಪಲ್ ಆಯಿತು. ಈ ಥರದ ಒಂದು ಇತಿಹಾಸ ಇದೆ. ಆದರೆ ಬಹಳಷ್ಟು ವರ್ಷಗಳ ಹಿಂದೆ ನಮಗೆ ಅದೇನು ಕಾರಣ ಅಂತ ಗೊತ್ತಿಲ್ಲ. ನಾವು ಆ ಟೈಮಲ್ಲಿ ಓದ್ತಾ ಇದ್ವು ಡಿಗ್ರಿನೋ ಏನೋ ಮಾಡ್ತಾಯಿದ್ವು, ಮಾಸ್ಟರ್ ಡಿಗ್ರಿನೋ ಏನೋ ಮಾಡ್ತಾಯಿದ್ವು, ಓದ್ತಾ ಇದ್ವು. ಆವಾಗ ಡೆಮಲಿಷ್ ಮಾಡಿದ್ದಾರೆ. ಕಾರಣ ಏನು ಅಂತಂದರೆ, ಅದು ರೋಡನ್ನು ಅಗಲ ಮಾಡಲಿಕ್ಕೆ ಅಂತ. ರೋಡ್ ಏನು ಅಗಲ ಮಾಡಲೇ ಇಲ್ಲ, ಏನು ಮಾಡಲಿಲ್ಲಪ್ಪ. ಆಗ ಆ್ಯಕ್ಚುಲಿ ಏನು ಇದು, ಅಧಿಕಾರಿಗಳು ಅಂದರೆ ಸರಿಯಾದ ರೀತಿ ರಿಪೋರ್ಟನ್ನು ಕಳಿಸಿಲ್ಲ.
ಅಥವಾ ಅವರು ಯಾವಾಗ ಡೆಮಾಲಿಷ್ ಮಾಡಬೇಕಾಗಿತ್ತು? ಫಸ್ಟು ಮನೆಗಳು, ಯಾಕಂದರೆ ಈಗ ರೋಡ್ ಅಗಲಾಗಬೇಕು ಅಂತಂದರೆ ಮನೆಗಳು ಆ ಕಡೆ ಲೆಫ್ಟು ರೈಟಲ್ಲೆಲ್ಲ ಡೆಮಾಲಿಷ್ ಆಗಬೇಕು. ಅದಾದಮೇಲೆ ಮಾಡಿದಿದ್ರೆ ಸರಿಯಾಗೋದು. ಅವ್ರೇನು ಮಾಡಿದ್ರು ಫಸ್ಟೇ ಇದು ಮಾಡಿಬಿಟ್ಟಿದ್ದಾರೆ. ಫಸ್ಟೇ ಮಾಡ್ದೇ ಮಾಡಿದರೆ ನಿಜವಾಗ್ಲೂ ಕೂಡ ಅಧಿಕಾರಿಗಳು ನಂಬರ್ 1 ಆಗ್ತಾಯಿದ್ರು. ಯೋಚನೆ ಮಾಡಬೇಕು ಬಿಫೋರ್ ಗೋಯಿಂಗ್ ಟು ಟೇಕ್ ಎನಿ ಆ್ಯಕ್ಷನ್, ಬಿಕಾಸ್ ದಿಸ್ ಈಸ್ ಬೇಸ್ಡ್ ಆನ್ ದಿ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್. ಆ ಪ್ರೊಸೀಜರನ್ನು ಅನುಸರಿಸ್ಕೊಂಡು ಮಾಡುವಾಗ ಅದು ಒಳ್ಳೆಯದೇ ಆಗಬೇಕು. ಅಲ್ಲಿ ಈಗ ಒಳ್ಳೇದಾಗಿಲ್ವಲ್ಲ ಅಲ್ಲಿ. ಮತ್ತೆ ಬಿಡಿ, ಅಲ್ಲಿ ಟೆಂಪಲ್ ಆಯಿತು, ಆಮೇಲೆ ಮಾಡಿದ್ರು ಅದನ್ನು. ಫಸ್ಟು ಡೆಮಾಲಿಷ್ ಆಯಿತು, ಆಮೇಲೆ ಭಾಳಷ್ಟು ವರ್ಷಗಳ ನಂತರ ಭಕ್ತಾದಿಗಳೆಲ್ಲ ಸೇರಿ ಮಾಡಿದಂತಹ ಒಂದು ಟೆಂಪಲ್ ಮತ್ತೆ ಆಗಿದೆ. ಇನ್ನು ಮುಂದೆ ಅದನ್ನು ಡೆಮಾಲಿಷ್ ಮಾಡಲಿಕ್ಕಾಗಲ್ಲ. ಯಾಕೆ? ಅದಕ್ಕೆ ಒಂದು ಇತಿಹಾಸ ಇದೆ. ನಾನು ಹೇಳಿದ್ನಲ್ಲ, ಆ್ಯಕ್ಚುಲಿ ಯಾವುದಕ್ಕೆ ಒಂದು ಐತಿಹಾಸಿಕ ಒಂದು ಹಿನ್ನೆಲೆ ಇರ್ತದೋ ಅವನ್ನು ಡೆಮಾಲಿಷ್ ಮಾಡಬಾರ್ದು ಅಂತಂದ್ಬಿಟ್ಟು ಕಾನೂನು ಕೂಡ ಹೇಳ್ತದೆ. ಅರ್ಥ? ಈಗ ಆವಾಗೇನೋ ಆಗೋಯ್ತು, ಆವಾಗ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಮಾತಾಡೋ ಪರಿಸ್ಥಿತಿನಲ್ಲೆಲ್ಲ ಆಗಲಿಲ್ಲ. ಆವಾಗ ಅದು ರಾತ್ರೋರಾತ್ರಿ ಬಂದು ರಾತ್ರಿ 3 ಗಂಟೆ ಸಮಯದಲ್ಲಿ ಡೆಮಾಲಿಷ್ ಮಾಡಿರೋದು ಅಂತ ಅನಿಸುತ್ತೆ, ಹಗಲ್ನಾಗಿ ಮಾಡಿರೋದಲ್ಲ. ಓಕೆ, ಅದು ಬಿಡಿ, ಅದೊಂದು ದೊಡ್ಡ ಕತೆ. ಅದು ಬಿಡಿ, ಅಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಂಥ ಅಧಿಕಾರಿಗಳಾಗಿರ್ಬೋದು, ಲೋಕಲ್ಸ್ ಆಗಿರ್ಬೋದು, ಅವರೆಲ್ಲ ನಾಪತ್ತೆ, ಯಾರೂ ಇಲ್ಲವೇ ಇಲ್ಲ ಅವರೆಲ್ಲರೂ ಕೂಡ. ಅದು ಒಂದು ಒಳ್ಳೆ ಕೆಲಸ ಮಾಡಿ ಹೋಗಿದ್ರೆ ಈಗ ಅವ್ರ ಹೆಸರು ಉಳ್ಕೊಳ್ಳೋದು, ಅವರೆಲ್ಲರ ಹೆಸರು ಕೂಡ. ಬಟ್ ಆದರೆ ದೇವಸ್ಥಾನ ಮಾತ್ರ ಮತ್ತೆ ಅಲ್ಲಿ ಭಕ್ತಾದಿಗಳೆಲ್ಲ ಸೇರಿ ಮತ್ತೆ ಮಾಡಿದ್ದಾರೆ. ನೋಡಿ, ಈ ಥರ ನಾನು ಈ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯವಾದಂಥ ಅಥವಾ ಒಂಥರ ಅಸಡ್ಡೆಯಿಂದ ಮಾಡಿದಂಥ ಕೆಲಸದಿಂದ, ಅಥವಾ ಏನೋ ಹೆಂಗೋ ಆದ್ರೆ ಆಯಿತು ಅನ್ನೋ ಥರ ಮಾಡ್ತಾರಲ್ಲ ಕೆಲಸ, ಸೊ ಅವುಗಳಿಂದ ಏನಾಗುತ್ತೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ನಾನು. ಮತ್ತು ನೋಡೋಣ, ಮುಂದೆ ಇನ್ನೂ ಸಾಕಷ್ಟು ಬೇಜಾನಿವೆ. ಒಂದೊಂದಾಗಿ ನಾನು ಕೊಟ್ಕೊಂಡು ಹೋಗ್ತೀನಿ. ಇಷ್ಟು ಸಾಕು ಅಂತ ಅನಿಸುತ್ತೆ ಈ ಒಂದು ಇದರಲ್ಲಿ. ನಾನು ಮೊದಲೇ ನಿಮಗೆ ಹೇಳಿದ್ದೀನಿ, ನಾನು ಒಂದು ಕಲಾವಿದರು, ಮಹಾರಾಜರು, ಪ್ರಸ್ತುತ ಗೌರವಾನ್ವಿತ ರಾಜಕಾರಣಿಗಳು, ಗೌರವಾನ್ವಿತ ಅಧಿಕಾರಿಗಳು, ಈ ಥರ ಒಂದು ಕಾನ್ಸೆಪ್ಟ್ ಹೇಳಿದೆ ಲಾಸ್ಟ್ ಎಪಿಸೋಡಲ್ಲಿ. ಆ್ಯಕ್ಚುಲಿ ಕವಿ ಕಲಾವಿದರಿಗೆ, ಆರ್ಟಿಸ್ಟ್ ಯಾರೆಲ್ಲ ಇದ್ದಾರೋ ಆ ಕಾಲದಲ್ಲಿ, ರಾಜಮಹಾರಾಜರ ಕಾಲದಲ್ಲಿ ರಾಜಮಹಾರಾಜರು ಆಸ್ಥಾನದಲ್ಲಿ ಇಟ್ಕೊಂಡು ಅವರಿಗೆ ಆಶ್ರಯ ಕೊಡ್ತಾಯಿದ್ರು. ಒಂದು ಸತ್ಯವಾದ ವಿಚಾರ ಏನು ಅಂತಂದರೆ, ನಮ್ಮೂರಿನಲ್ಲೂ ಕೂಡ ಮೈಸೂರು ಅರಮನೆಯಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದರು ಆ ಕಾಲದಲ್ಲಿ. ಶಿವರಾಮ್ ಮಾಸ್ಟರ್ ಅಂದ್ಬಿಟ್ಟು ಚೆನ್ನಾಗಿ ವಯಲಿನನ್ನು ನುಡಿಸ್ತಾಯಿದ್ರು, ಹಾರ್ಮೋನಿಯಮನ್ನು ನುಡಿಸ್ತಾಯಿದ್ರು. ಬಹಳ ಹೆಸರು ಮಾಡಿದಂತಹ ಒಬ್ಬರು ಆರ್ಟಿಸ್ಟ್ ಅವರು ಮೈಸೂರು ಅರಮನೆಯಲ್ಲಿ ಇದ್ದಂಥವ್ರು. ಆಮೇಲೆ ನಮ್ಮೂರಲ್ಲಿ ಎಂತೆಂಥ ಕಲಾವಿದರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಂಗೀತ ಪಾಠ ಹೇಳ್ಕೊಟ್ಟವ್ರು ಇದ್ದರು, ರಾಜಪ್ಪ ಅಂತಂದ್ಬಿಟ್ಟು. ಅವ್ರು ತೀರ್ಕೊಂಡು ಭಾಳ ಕಾಲ ಆಯಿತು. ನಾವೇ ಸಣ್ಣವರು ಆವಾಗ. ಅವರು ತೀರ್ಕೊಂಡಂತಹ ಸಂದರ್ಭದಲ್ಲಿ ನಾವು ಪ್ರೈಮರಿ ಸ್ಕೂಲು ಹೈಸ್ಕೂಲು ಏನೋ ಓದ್ತಾ ಇದ್ವು ಅಂತ ಅನಿಸುತ್ತೆ, ರಾಜಪ್ಪ ಅಂತಂದ್ಬಿಟ್ಟು. ಈ ಥರ ಸಾಕಷ್ಟು ಒಳ್ಳೊಳ್ಳೆ ಹೆಸರು ಮಾಡಿದಂಥ ಇದರಲ್ಲಿ ತುಂಬ ಇದ್ದಾರೆ. ಎಲ್ಲ ಫೀಲ್ಡಲ್ಲೂ ಕೂಡ ಹೆಸರು ಮಾಡಿದವರು ಸಾಕಷ್ಟು ಇದ್ದಾರೆ ನಮ್ಮೂರಲ್ಲಿ, ಎಲ್ಲ ಫೀಲ್ಡಲ್ಲೂ ಕೂಡ. ಅದೇ ಥರ ನಮ್ಮ ಊರಲ್ಲಿ ಮಾತ್ರ ಹೇಳ್ತಾ ಇಲ್ಲ, ನಮ್ಮ ಚಾಮರಾಜನಗರ ಡಿಸ್ಟಿಕಲ್ಲೇ ಈಗ ನೋಡಿ, ಈ ಥರ ಒಂದು ಸಂಗೀತ ರಂಗದಲ್ಲಾಗಿರ್ಬೋದು, ಸಾಹಿತ್ಯದ ರಂಗದಲ್ಲಾಗ್ಬೋದು, ಈ ಥರ ಇದು ಮಾಡೋರು ಯಾರು ಸಪೋರ್ಟ್ ಮಾಡಬೇಕು ಅಂದು ಆ ಕಾಲದಲ್ಲಿ ರಾಜ ಮಹಾರಾಜರು ಮಾಡ್ತಾಯಿದ್ರು. ಈ ಕಾಲದಲ್ಲಿ ಯಾರು ಮಾಡಬೇಕು? ಈ ಕಾಲದಲ್ಲಿ ಯಾರು ಮಾಡಬೇಕು ಅಂದರೆ ಒಂದು ಅಧಿಕಾರಿಗಳು ಮಾಡಬೇಕು, ರಾಜಕಾರಣಿಗಳು ಮಾಡಬೇಕು. ಹೌದು, ಮಾಡಲೇಬೇಕು. ನಿಜವಾಗ್ಲೂ ಎಲ್ಲರಿಗೂ ಮಾಡ್ತಾಯಿದ್ದೀರಾ? ಎಷ್ಟು ಜನಕ್ಕೆ ಗೊತ್ತಿದೆ ನಿಮಗೆ ನಮ್ಮ ಒಂದು ಚಾಮರಾಜನಗರದಲ್ಲಿ ಮೇಲ್ಮಟ್ಟದಲ್ಲಿ ಸಾಹಿತ್ಯವನ್ನು ಬರೆದಿರುವಂತಹ ಸಾಹಿತಿಗಳು ಇದ್ದರು ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿದೆ? ಸಾಕಷ್ಟು. ಅವ್ರಿಗೆ ಬೇಕಾದ್ರೆ 10 ಡಾಕ್ಟ್ರೇಟ್ಗಳನ್ನು ಕೊಡ್ಬೋದಾಗಿತ್ತು. ಇಲ್ಲ, ಅವ್ರಿಗೆ ಯಾರಿಗೂ ಕೂಡ ಆ ಥರದ ಒಂದು ಸಿಕ್ಕಲೇ ಇಲ್ಲ. ಅವ್ರು ಯಾರಿಗೂ ಕೂಡ ಆ ಥರದವ್ರು ಇದ್ದಾರೆ. ಯಾರ್ಯಾರು ಅಂತ ನಾನು ಮುಂದಿನ ಎಪಿಸೋಡಲ್ಲೇ ಮಾತಾಡ್ತೀನಿ ನಾನು. ಯಾಕಂದರೆ ಅದೊಂದು ಬಹಳ ದೀರ್ಘವಾದಂತಹ ಒಂದು ಮಾತುಗಳಿರೋದ್ರಿಂದ ನಾನು ಮುಂದಿನ ಎಪಿಸೋಡಲ್ಲಿ ಮಾತಾಡ್ತೀನಿ. ಯಾಕಂದರೆ ಅಧಿಕಾರಿಗಳು ಎಲ್ಲರೂ ಕೂಡ ಮನಸ್ಸು ಮಾಡಿದರೆ ಅವರು ಇರುವಾಗ ಅವರುಗಳಿಗೆ ಒಳ್ಳೆ ಗೌರವ ಸಿಗ್ತಾ ಇತ್ತು. ಅವರು ಇನ್ನೂ ಕೂಡ ಸಾಹಿತ್ಯದಲ್ಲಿ ಅಥವಾ ಸಂಗೀತದಲ್ಲಿ ಇನ್ನಷ್ಟು ಹೆಸರು ಮಾಡ್ಬೋದಾಗಿತ್ತು ಅವರೆಲ್ಲರೂ ಕೂಡ. ಬಟ್ ಮಾಡಲಿಲ್ಲ. ಯಾಕಂದರೆ ಅವ್ರಿಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಸಪೋರ್ಟ್ ಮಾಡಿದಿದ್ದರೆ, ಅವ್ರನ್ನ ಸರಿಯಾದ ರೀತಿ ಆ ಕಾಲದಲ್ಲಿ ಗೌರವಿಸಿದ್ದರೆ ಬಹುಶಃ ಇನ್ನೂ 16 ಪುಸ್ತಕಗಳು ಹೊರಬರ್ತಾ ಇದ್ವು. ಸಾಕಷ್ಟು ಸಾಧನೆಗಳನ್ನು ಅವರುಗಳು ಮಾಡ್ತಾಯಿದ್ರು. ಅವರೆಲ್ಲ ಯಾರ್ಯಾರು, ಏನು, ಅವರ ಒಂದು ಸಾಹಿತ್ಯ ಕೃಷಿ ಆಗಿರ್ಬೋದು, ಸಂಗೀತ ಕೃಷಿ ಆಗಿರ್ಬೋದು, ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ. ಯಾಕಂದರೆ ಇದು ಮಾತಾಡಬೇಕಾದಂಥ ವಿಚಾರನೇ. ಯಾಕಂತಂದರೆ ಎಲ್ಲವೂ ಆಗ್ತಾ ಇರೋದು ಆಗಲಿಂದನೂ ಕೂಡ ಒಂದಷ್ಟು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರೋದ್ರಿಂದ. ಈಗ ಇದಾಗಿರೋದು ಕೂಡ ಅದೇನೆ.
ಯಾವುದು ನಮ್ಮ ಜಮೀನುಗಳನ್ನು, ನಮ್ಮ ನಮ್ಮ ರೈತರ ಜಮೀನುಗಳನ್ನು KPTCL CESC ಅವರು ತಮ್ಮದಾಗಿಸ್ಕೊಂಡು ಸೂಕ್ತ ಪರಿಹಾರವನ್ನು ಕೊಡದೇ ಇರೋದು, ಫ್ರೀ ಕರೆಂಟನ್ನು ಕೊಡಲಿಕ್ಕೆ ಇಂದು ಮುಂದೆ ನೋಡ್ತಾ ಇರೋದು. ಎಷ್ಟೆಷ್ಟೋ ಕರೆಂಟ್ ವೇಸ್ಟ್ ಮಾಡ್ತಾರೆ, ಬಟ್ ಜಾಗ ಕೊಟ್ಟವ್ರಿಗೇ ಫ್ರೀ ಕರೆಂಟ್ ಕೊಡಲಿಕ್ಕೆ ಇಂದು ಮುಂದೆ ನೋಡ್ತಾ ಇರೋಂಥ ಒಂದು ಇದು. ಜೊತೆಗೆ ಪ್ರತಿ ಕುಟುಂಬಕ್ಕೆ, ಭೂಮಿಯನ್ನು ಕಳೆದುಕೊಂಡಂಥ ಪ್ರತಿ ಕುಟುಂಬಕ್ಕೆ ಒಂದು ಕೆಲಸವನ್ನು ಕೊಡದೆ ಇದು ಮಾಡ್ತಾ ಇರೋದು ಕೂಡ ಯಾರ ಒಂದಿದು. ಆಮೇಲೆ ಈಗಲೂ ಏನು ಟೈಮ್ ಇದಾಗಿಲ್ಲ, ಈಗಲೂ ಕೊಡ್ರಿ. ಅವ್ರ ಕುಟುಂಬದಲ್ಲಿ ಯಾರು ಇರ್ತಾರೆ ಅವ್ರಿಗೆ, ಅವ್ರ ಮಕ್ಕಳಿಗಿರ್ಬೋದು, ಮೊಮ್ಮಕ್ಕಳಿಗಿರ್ಬೋದು, ಯಾರಿಗಾರು ಇರ್ಬೋದು, ಒಂದು ಕೆಲಸ ಕೊಡ್ರಿ ಅಲ್ವಾ. ಆಮೇಲೆ ಇನ್ನೊಂದೇನು ಗೊತ್ತಾ, ಜಮೀನು ಅಷ್ಟು ಒಂದೊಂದು ಅಡಿ ಕೊಂಡ್ಕೊಳ್ಳೋದು ಇವಾಗ ಭಾಳ ಕಷ್ಟ. ಯಾಕಂದ್ರೆ ತುಂಬ ಕಷ್ಟ ಇದೆ. ಯಾಕಂದರೆ ಇನ್ನೇನಪ್ಪ ಅಂದರೆ ಯಾರು ಜಮೀನು ಇರ್ತದೋ, ಯಾರು ವ್ಯವಸಾಯ ಮಾಡ್ತಾರೋ ಅವರೇ ಆರೋಗ್ಯವಾಗಿ ಬದುಕೋದು. ಯಾರ ಹತ್ರ ಜಮೀನು ಇರ್ತದೋ, ಯಾರು ಕಷ್ಟಪಟ್ಟು ವ್ಯವಸಾಯ ಮಾಡ್ತಾರೋ, ದುಡಿತಾರೋ, ಆರೋಗ್ಯಕರವಾದಂತಹ ಆಹಾರವನ್ನು ಅವರೇ ಬೆಳ್ಕೊಂಡು ಸೇವನೆ ಮಾಡ್ತಾರೋ. ಯಾಕಂದರೆ ನೋಡಿ, ಎಲ್ಲಿ ನೋಡು ಕಲಬೆರಕೆ, ಅರ್ಥ ಆಯ್ತಲ್ವಾ. ಸೊ ಆ ಥರದ ಒಂದು ಇದು, ಅದಕ್ಕೋಸ್ಕರ ಯಾರು ಕೂಡ ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ನಿಮಗೆ ಇದೆಲ್ಲದೂ ಆಗಲ್ಲ ಅಂತಂದರೆ ದಯಮಾಡಿ ವಾಪಸ್ಸು ನಮ್ಮ ಜಮೀನುಗಳನ್ನು ನಮಗೆ ಕೊಟ್ಕೊಬಿಡಿ. ನಾವು ಹೇಗೋ ವ್ಯವಸಾಯ ಮಾಡಿಕೊಂಡು ಜೀವನವನ್ನು ಮಾಡ್ತೇವೆ. ಈಗ ನೀವು ಯೋಚನೆ ಮಾಡಿ ನನಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿರಿ, ಕರೆ ಮಾಡಿ. ಏನು ಅಂತಂದರೆ, 1 ತಿಂಗಳು ಅಥವಾ 2 ತಿಂಗಳು ಏನಾದರೂ ನಮ್ಮ ರೈತರು ಕರೆಂಟ್ ಬಿಲ್ಲನ್ನು ಕಟ್ಟಲಿಲ್ಲ ಅಂತಂದರೆ ಓಡೋಡು ಬಂದುಬಿಟ್ಟು ಗುಂಪು ಸೇರ್ಕೊಂಡು ನೀವೇನು ಮಾಡ್ತೀರಾ, ಡಿಸ್ ಮಾಡ್ತೀರಾ. ಈಗ ಇಷ್ಟು ವರ್ಷ ಆದರೂ ಕೂಡ ನಮಗೆ ಬರಬೇಕಾದಂಥ ಪರಿಹಾರಗಳಾಗಲಿ ಅಥವಾ ನಮ್ಮ ಬೇಡಿಕೆಗಳಾಗಲಿ ಯಾವುದನ್ನು ಕೂಡ ತಾವು ಫುಲ್ಫಿಲ್ ಮಾಡಿಲ್ಲ. ಅಂತಂದಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ಈಗ ನಾನು ಈ ಪ್ರಶ್ನೆಗೆ ಉತ್ತರ ಯಾರು ಕೊಡಬೇಕು ಅಂತ ಇವಾಗ ಮೊದಲನೇದಾಗಿ ನಮ್ಮ ಮಧುನಳ್ಳಿ, ಯಾಕಂದರೆ ಈಗ ಅವರು ಈಗ CSC ಯಾರು ಜೂನಿಯರ್ ಇಂಜಿನಿಯರ್ ಅವರು ಮದನ್ ಅಂತ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರು ದಯಮಾಡಿ ನೀವು ಉತ್ತರವನ್ನು ಕೊಡಲೇಬೇಕು. ಫಸ್ಟು ನಿಮ್ಮ ಕೈಲಿ ಉತ್ತರ ಕೊಡಲಿಕ್ಕೆ ಆಗಲ್ಲ ಅಂದಾಗ ನಿಮ್ಮ ಐಯರ್ ಇವ್ರನ್ನ ನಾವು ಕೇಳ್ತೀವಿ. ನಾವು ಆದಷ್ಟು ಬೇಗ ನೀವು ಒಂದು ನೇರವಾಗಾದರೂ ಬಂದು ಉತ್ತರ ಕೊಡ್ರಿ, ಇಲ್ಲ ಅಂತಂದರೆ ನೀವು ಮೊಬೈಲಲ್ಲಿ ಕಾಲ್ ಮಾಡಾದರೂ ಉತ್ತರವನ್ನು ಕೊಡ್ರಿ. ಸೊ ಮತ್ತೊಮ್ಮೆ, ಯಾಕಂದರೆ ಇದು ಲಾಂಗ್ ಟರ್ಮ್ ಮೆಮೊರಿಗೆ ಹೋಗ್ಬಿಡ್ಬೇಕಲ್ಲ. ಯಾಕಂದರೆ ಶಾರ್ಟ್ ಟರ್ಮ್ ಮೆಮೊರಿ ಆದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಕಷ್ಟ. ಸೊ ಲಾಂಗ್ ಟರ್ಮ್ ಮೆಮೊರಿಗೆ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ತಾರೋ ಅವರ ಪ್ರತಿಯೊಬ್ಬರಿಗೂ ಕೂಡ ಲಾಂಗ್ ಟರ್ಮ್ ಮೆಮೊರಿಗೆ ನಾನು ಹೇಳುವಂಥ ವಿಚಾರಗಳು ಹೋಗ್ಬಿಡಬೇಕು. 3 ಪಾಯಿಂಟ್ಸು. ಮೊದಲನೇ ಪಾಯಿಂಟ್ ಏನಪ್ಪ ಅಂತಂದರೆ, ಯಾರೆಲ್ಲ ರೈತರು ತಮ್ಮ ತಮ್ಮ ಜಮೀನುಗಳನ್ನು ಕಳ್ಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಸೂಕ್ತ ಪರಿಹಾರವನ್ನು ಕೊಡೋದು. ಎರಡನೇದು, ಪ್ರತಿ ಕುಟುಂಬಕ್ಕೆ ಕೆಲಸವನ್ನು ಕೊಡುವಂಥದ್ದು. ಮೂರನೇದೇನು ಅಂತಂದರೆ, ಪ್ರತಿ ಕುಟುಂಬಕ್ಕೆ ಅನ್ಲಿಮಿಟೆಡ್ ಕರೆಂಟನ್ನು ಕೊಡುವಂಥದ್ದು. ಇಷ್ಟನ್ನು ಮಾಡಲಿಲ್ಲ ಅಂತಂದರೆ ಅನಿರ್ದಿಷ್ಟ ಕಾಲ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಸ್ಟ್ರೈಕು ಮುಂದುವರಿಯುತ್ತದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳ ಮೊದಲೇ ಹೇಳಿದ್ದೀನಿ, ಮುಂದೆ ಏನೇನು ಮಾತಾಡ್ತೀನಿ ಅಂತ. ನೋಡಿ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮ ರೈತರ ಅಥವಾ ಬೇರೆ ಜನಸಾಮಾನ್ಯರ ಒಂದು ಆರೋಗ್ಯದ ಪರಿಸ್ಥಿತಿ ಯಾವ್ಯಾವುದರಿಂದ ಹದಗೆಡುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಒಂದು ವಿಚಾರ ಹೇಳಿರ್ತೀನಿ, ಎಲ್ಲರೂ ಕೂಡ ಯೋಚನೆ ಮಾಡಿರಿ. ನೋಡಿ, 1 ಲೀಟರ್ ಕಡಲೆಕಾಯಿ ಎಣ್ಣೆಯನ್ನು ತಯಾರು ಮಾಡಬೇಕಾದ್ರೆ ನಾನು ವರದಿಯನ್ನು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿದ ಪ್ರಕಾರ 300 ರಿಂದ 350 ರೂಪಾಯಿನ ಕಡಲೆಕಾಯಿ ಬೇಕು ಅಂತ ಹೇಳ್ತಾರೆ. ಇನ್ನು ಅದನ್ನು ಎಣ್ಣೆ ಮಾಡಿ ಮಾರ್ಕೆಟಿಗೆ ತಲುಪಿಸ್ಬೇಕಾದ್ರೆ ಕನಿಷ್ಠ ಅಂದರೂ ಕೂಡ 400 ರಿಂದ 450 ರೂಪಾಯಿ ಆಗುತ್ತೆ ಅದಕ್ಕೆ ರೇಟು. ಬಟ್ ಆದರೆ ನಮಗೆ ಸಿಗೋದೆಷ್ಟಕ್ಕೆ 160, 170, 180 ರೂಪಾಯಿಗೆಲ್ಲ ಸಿಗುತ್ತೆ. ಹೆಂಗೆ ಸಾಧ್ಯ ಇದು ಅಂದರೆ ಅಲ್ಲಿ ಏನು ತೊಂದರೆ ಇದೆ? ಹಾಗಾದ್ರೆ ಇದು ಅಧಿಕಾರಿಗಳ ಗಮನಕ್ಕೆ ಯಾರಾದ್ರೂ ಕೂಡ ಈಗ ಅಷ್ಟು ಖರ್ಚಾಗುತ್ತೆ, ಯಾರು ಲಾಸಲ್ಲಿ ಮಾರ್ತಾರಾ? ಈಗ ಅದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಉಪಯೋಗಿಸೋದ್ರಿಂದ ನಮ್ಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗಳಿಗೆಲ್ಲ ಏನಾಗ್ತಾ ಇದೆ ಅಂತಂದ್ಬಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಇದುವರೆಗೆ ಯೋಚನೆ ಮಾಡೇ ಇಲ್ವಾ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇರೋದು? ಓಕೆ, ಇದ್ರ ಬಗ್ಗೆ ಈ ಥರನೇ ವಿಚಾರಗಳನ್ನು ಸಾಕಷ್ಟು ನಾನು ಮುಂದೆ ಮಾತಾಡ್ತೀನಿ.
ಎಷ್ಟು ಸಾಕು. ಮತ್ತೆ ನನ್ನ ಮುಂದಿನ ಲೈವ್ಗೋಸ್ಕರ ಕಾಯ್ತಾ ಇರಿ ಎಲ್ಲರೂ ಕೂಡ. ಸೊ ನಮಸ್ಕಾರ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಲೈಕು, ಶೇರು, ಕಾಮೆಂಟು ಎಲ್ಲ ಕೂಡ ಮಾಡಿ. ಯಾಕಂದರೆ ಎಲ್ಲರಿಗೂ ರೀಚ್ ಆಗಬೇಕು ಇದು. ತುಂಬ ಲೈಕ್ಸು ಕಡಿಮೆ ಇದೆ, ಕಾಮೆಂಟ್ಸು ಕೂಡ ಏನೂ ಇಲ್ಲವೇ ಇಲ್ಲ, ಮತ್ತು ಶೇರು ಕೂಡ ಇಲ್ಲವೇ ಇಲ್ಲ. ಶೇರ್ ಮಾಡಬೇಕು, ಯಾಕಂದ್ರೆ ಶೇರ್ ಮಾಡಿದ್ರೆ ಎಲ್ಲರಿಗೂ ಅದು ಹೋಗ್ತದೆ. ಹಾಗೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಕೂಡ ನಮಸ್ಕಾರ.